ನಿನ್ನೆ ರಾತ್ರಿ ಟೆಂಪರೇಚರ್ ಜಾಸ್ತಿ ಆಯಿತು, ಉಸಿರಾಡೋಕ್ಕೂ ಕಷ್ಟ. ಅದಕ್ಕೆ ICUಗೆ ಶಿಫ್ಟ್ ಮಾಡಿದ್ರು. ಬೇಡ ಬೇಡ, ನೀವೇನು ಬರೋದು ಬೇಡ, ಇವತ್ತೇ ಶಿಫ್ಟ್ ಮಾಡ್ತಾರೆ ವಾರ್ಡ್ಗೆ. ಸರಿ. ಅಪ್ಪ ಏನಂದ್ರು? ಅಪ್ಪ ಬರಲ್ಲ ಅಂತ ಕೇಳಿದ್ರು, ನಾನು ಬೇಡ ಅಂದೆ. ಅವ್ರೇನು ಬರೋದು ಬೇಡ, ನಾನು ಇಲ್ಲೇ ಇದ್ದೀನಲ್ಲ. ಚಂದು ವೈಫ್ ಅಲ್ವಾ ನೀವು? ಇಲ್ಲೊಂದು ಸೈನ್ ಮಾಡಿ. ಇನ್ನೊಂದು ಕೆಲಸ ಮಾಡು, ನಿನ್ ಮನೆ ಹೋಗ್ಬಿಟ್ಟು ಸ್ವಲ್ಪ ತಿಳ್ಬಿಟ್ಟು ಬಾ. ಇನ್ನೇನು ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ. ನನ್ನ ಜೊತೆಲ್ ಬಾ, ಒಂದು ಸ್ವಲ್ಪ ಮಾತಾಡಬೇಕು. ವಿಷಯ ಏನಂದ್ರೆ ಹಕ್ಕಿ ಜ್ವರ ಅಂತ ಅನ್ಸುತ್ತೆ. ತುಂಬಾ ದಿನ ಇಲ್ಲಿ ಇರಕ್ ಹೋಗ್ಬಿಡಿ. ಇಲ್ಲೇ ಪಕ್ದೂರಲ್ಲಿ 78 ವರ್ಷದ ಮುದುಕನೂ ಕೂಡ ಸತ್ತು ಹೋಗಿದ್ದಾನೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೊರಟೋಗ್ಬಿಡಿ. ನಾವೇನು ಮಾಡೋಕ್ಕಾಗಲ್ಲ. ಚಂದು ನಮ್ಮನ್ನು ಬಿಟ್ಟು ಹೋಗಿದ್ದಾನೆ. ಬನ್ನಿ. ಏನಂತೆ? ಏನಾಯ್ತು? ಅವ್ನು ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟ. ಚಂದು ಹೋಗ್ಬಿಟ್ಟ. ಚಂದು ಚಂದು, ನನಗೆ ನೋಡ್ಬೇಕು. ಬೇಡ, ನನಗೆ ಅವನ್ನ ನೋಡ್ಬೇಕು. ನೀನ್ ನನ್ನ ಹೋಗ್ಬೇಡ, ಹೋಗ್ಬೇಡ, ನನ್ನ ಬಿಡು. ಬೇಡ, ಹೋಗ್ಬೇಡ. ಚಂದು, ಈ ಊರಿನ ಜನಗಳಿಗೆಲ್ಲ ಒಂದು ಸೂಚನೆ. ಇವತ್ತಿನ ಮಧ್ಯಾಹ್ನ ನಮ್ಮ ಕೌನ್ಸಿಲರ್ ಹಾಸ್ಪಿಟಲ್ ಮರಣ ಹೊಂದಿರೋದು ನಮ್ಮ ಚಂದು ಮತ್ತು ಪಕ್ಕದೂರಿನ ಗ್ರಾಮದ ನಿವಾಸಿಯಾದ ತೊಮ್ಮಿಕುಂಜು ಅವರು H5N1 ನಿಂದ ಮರಣ ಹೊಂದಿದ್ದಾರೆ. ಈ ಬಾತುಕೋಳಿ ಕಾಯಿಲೆಯಿಂದನೇ ಮರಣ ಹೊಂದಿದ್ದಾರೆ ಅಂತ ವೈದ್ಯರು ಸಂಶಯ ಪಡ್ತಿದ್ದಾರೆ. ಬಿಡೋ, ಜೊತೆಲಿ ಇದ್ಕೊಂಡು ಅವ್ನ ಬೆನ್ನಿಗೆ ಚೂರಿ ಹಾಕಿ ಸಾಯಿಸ್ಬಿಡಲ್ಲ. ಶಶಿ, ನಾನು ಅವನ್ನ ನೋಡ್ಲೇಬೇಕು. ಸುಮ್ಮನೆ ನನ್ನ ಹೋಗಕ್ ಬಿಟ್ಬಿಡು. ಬಿಡು ಬಿಡು ನನ್ನ, ಬಿಡು ನನ್ನ, ನಿನ್ನ ಬಿಡಲ್ಲ ಕಣೋ ನೋಡಕ್ಕೆ. ಸುಮ್ನಿರೋ, ಬಿಡು. ನೋಡ್ತಾ ಇದೆಯಲ್ಲ, ನೋಡ್ಲೇಬೇಕು ಅಷ್ಟೇ. ದಯವಿಟ್ಟು ಬಿಡು ನನ್ನ. ನಾನು ಅವನ್ನ ನೋಡ್ಲೇಬೇಕು. ಇಲ್ಲಿಂದ ಬಾರೋ ಬಾರೋ ನೀನು. ಸಜ್ಜಿ ಅಣ್ಣ, ನಾನು ಅವನ್ನ ಒಂದೇ ಒಂದ್ಸಲ ನೋಡ್ಬೇಕು. ನನ್ನ ಬಿಟ್ಬಿಡು. ಬಾರೋ. ಅಲ್ಲ ಕಣೋ, ಇದನ್ನೆಲ್ಲ ನಾವೇನೋ ಬೇಕು ಅಂತ ಮಾಡಿದ್ವಾ? ತಲೆ ಕೆಟ್ಟಿದೆ ಅವನಿಗೆ. ಇಲ್ಲ ಅಂದ್ರೆ ನಿನಗೆ ಗೊತ್ತಿರೋ ಎಲ್ಲಾರು ಈ ತರ ಮಾಡ್ತಿದ್ರ ಹೇಳು? ಅಯ್ಯೋ ಅಯ್ಯೋ ದೇವ್ರೇ, ಏನಪ್ಪ ಮಾಡೋದು? ಏನಾಯ್ತು? ಏನಾಯ್ತು? ಯಾರು ಇದನ್ ಮಾಡ್ಬಿಟ್ಟು ಹೊರಟಾಗಿದ್ದಾರೆ ನೋಡ್ರಿ. ಯಾವ ನನ್ ಮಗ ಮಾಡಿದ ಕೆಲ್ಸನೋ ಇದು? ನನ್ನ ಬಾತ್ಕೋಳಿ ಚೆನ್ನಾಗಿದೆ ಅಂತ ಹೇಳಿದ್ಯಲ್ಲ, ನೋಡು ಏನಾಯ್ತು ಇದ್ರ ಗತಿ ಅಂತ. ನನ್ನ ಮಗನೇ ಏನೋ ಹೇಳ್ತಿದ್ಯಾ? ನಿನ್ನ ಬಿಡಲ್ಲ, ಸಾಯಿಸ್ಬಿಡ್ತೀನಿ. ನಿನ್ನ ನಾನು ಸುಮ್ಮನೆ ಬಿಡಲ್ಲ ಕಣ್ತೀನಿ. ಏನು ಹೇಳ್ತಿದ್ಯಾ? ಬಿಡ್ರೋ ಬಿಡ್ರೋ, ಅವ್ನು ಬಿಡಲ್ಲ ಇವತ್ತು. ನಾನು ಬಿಡ್ರೋ, ಬಿಡಲ್ಲ ಕಣ ನಿನ್ನ. ನನ್ನ ಮಗನ್ ಬಿಡಲ್ಲ, ಬಿಡ್ರೋ. ಏನ್ ಅನ್ಕೊಂಡಿದ್ಯ ನೀನು? ಬಿಡ್ರೋ ಬಿಡ್ರೋ ನನ್ನ. ಬೇಡ, ಅವ್ನಿಗೆ ಇವತ್ತೊಂದು ಗತಿ ಕಾಣಿಸ್ತೀನಿ. ಬಿಡ್ರೋ ಬಿಡ್ರೋ ನನ್ನ. ಅವ್ರನ್ನ ಅಲ್ಲ, ವಿಷಯ ಏನು ಅಂತ ತಿಳ್ಕೊಳ್ಳದೆ ಒಬ್ಬನ ಮೇಲೆ ಹೆಂಗ್ರಿ ಕೈ ಮಾಡ್ತೀರಾ ನೀವು?
ಸೋಮನ್, ಅಂತಿಮ ಸಂಸ್ಕಾರಕ್ಕೆ ನೀನು ಹೋಗೋ ಅವಶ್ಯಕತೆ ಇಲ್ಲ. ನೀನು ಅಲ್ಲಿಗೆ ಹೋದಾಗ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಸೋಮನ್, ನಮ್ಮ ಜೊತೆ ಸ್ಟೇಷನ್ಗೆ ಬಾ. ಸರ್, ಯಾಕೆ ಸರ್ ಇವನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ? ಸತ್ತಿರೋ ಚಂದು ಸೋಮನ್ ಬಿರಿಯಾನಿ ತಿಂತಿರೋ ವಿಡಿಯೋ ವೈರಲ್ ಆಗಿದೆ. ಅವನಿಗೆ ಜ್ವರ ಇದ್ರು ಹಾಸ್ಪಿಟ್ಲ್ಗೆ ಹೋಗೋದು ಬೇಡ ಅಂತ ಮನೇಲಿ ಇಟ್ಕೊಂಡಿದ್ದಾನೆ. ಅಲ್ಲ ಸರ್, ಅದನ್ನು ಬೇಕು ಅಂತ ಏನು ಮಾಡಿಲ್ವಲ್ಲ? ನಾನೇ ಅವನಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಡ ಅಂತ ಹೇಳಿದೆ. ಬಾ ಹೋಗೋಣ. ಅಪ್ಪ, ಏಯ್, ಎಂತ ಕೆಲಸ ಮಾಡಿದ್ಯೋ ನೀನು? ಸರ್, ನನ್ನ ಮಗ ಏನೋ ಗೊತ್ತಿಲ್ಲದೆ ಮಾಡಿದ್ದಾನೆ. ಸರಿ ಬಾ. ಬಿಸಿ ನೀರಲ್ಲಿ ಒಂಚೂರು ಅರಶಿನ ಉಪ್ಪು ಹಾಕಿ ಆವಿ ತಗೊಂಡು ಶುಂಠಿ ಟೀ ಕುಡಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಅಮ್ಮ, ಇವ್ನು ನನಗೆ ಕೇವಲ ಸ್ಟಾಫ್ ಮಾತ್ರ ಅಲ್ಲಮ್ಮ, ನನ್ನ ತಮ್ಮನೂ ಕೂಡ. ನಾನು ನಿಮ್ಗೆ ಏನಾದರೂ ಕೆಟ್ಟದನ್ನು ಬಯಸ್ತೀನಾ? ಅವತ್ತೇ ಅನ್ಕೊಂಡಿದ್ದೆ ಹೀಗೆಲ್ಲ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅಂತ. ಊರಲ್ಲಿ ವೇಷ ಹಾಕೊಂಡು ಒಳ್ಳೆಯವರಾಗಿ ನಟಿಸೋರ್ಗಿದೊಂದು ಪಾಠ. ಎಲ್ಲ ಏನ್ ಎಗರಾಡ್ತಾ ಇದ್ರು, ಒಬ್ಬನ್ ಜೀವ ಹೋದ್ಮೇಲೆ ತಣ್ಣಗಾಗ್ಬಿಟ್ಟಿದ್ದಾರೆ. ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಕ್ಟ್ ಪ್ರಕಾರ ಕೇಸ್ ಹಾಕಬೇಕು. ಜೈಲ್ಗೆ ಹೋಗೋ ಸಾಧ್ಯತೆ ಇದೆ. ಯಾರೋ ಒಬ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಅಂದ್ರೆ ಅವ್ರನ್ನ ಈಸಿಯಾಗಿ ಒಳಗೆ ಹಾಕ್ಬಿಡ್ತೀರಾ? ಆದ್ರೆ ಕಂಪ್ಲೇಂಟ್ ಕೊಟ್ಟಿರೋದು ಯಾರೋ ಒಬ್ರಲ್ಲ, ಚಂದು ಅವ್ರ ಸ್ವಂತ ಮನೆಯವರು. ಆ ವೈರಲ್ ಆಗಿರೋ ವಿಡಿಯೋ ನೋಡಿಲ್ವಾ ನೀವು? ಆ ವೈರಲ್ ಆಗಿರೋ ವಿಡಿಯೋದಲ್ಲಿ ಚಂದು ಮಾತ್ರ ಅಲ್ಲ, ಸೋಮನ್ ಕೂಡ ಅದನ್ನ ತಿಂತಾ ಇದ್ದ. ಕಾಮನ್ ಸೆನ್ಸ್ ಇರೋ ಯಾರಿಗ್ ಬೇಕಾದ್ರೂ ಅರ್ಥ ಆಗುತ್ತೆ ಇದರಿಂದ ಒಂದು ಪ್ರಾಬ್ಲಮ್ ಇದೆ ಅಂತ. ಈಗ ಹೋಗ್ಬೋದು. ಇನ್ಮೇಲಾದ್ರೂ ನಿನ್ ಕೆಲ್ಸನ ಮಾತ್ರ ನೋಡ್ಕೊಂಡು ಆರಾಮಾಗಿ ಬದುಕೋಗು. ಸಾಕು. ನೀನ್ ತಿಂದ್ಯಾ? ಹಸ್ವಿಲ್ಲ, ಆಮೇಲೆ ತಿಂತೀನಿ. ಅಲ್ಲ, ಕರೆಕ್ಟ್ ಟೈಮಿಗೆ ತಿನ್ಲಿಲ್ಲ ಕೈ ಮುಗಿತೀನಿ. ದಯವಿಟ್ಟು ತಲೆ ತಿಂದು ಹಿಂಸೆ ಮಾಡಬೇಡಿ. ಅವನು ಹೀಗೇನೆ, ಇನ್ನೊಬ್ರು ವಿಷಯದಲ್ಲಿ ಮೂಗ್ ತೋರಿಸ್ಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ನೀನು ಬೇಜಾರು ಮಾಡ್ಕೋಬೇಡ. ಇವನಿಗೆ 1.5 ವರ್ಷ ಇದ್ದಾಗ ಇವರಪ್ಪ ಊರಿಗೆ ಹೋಗಿದ್ದು. 8 ವರ್ಷ ಆದಮೇಲೆ ವಾಪಸ್ ಬಂದರು. ಹಾರ್ಟಲ್ಲಿ ಏನೋ ಪ್ರಾಬ್ಲಮ್ ಇತ್ತು. 5 ವರ್ಷದವರೆಗೂ ಏನೋ ಮೆಡಿಸನ್ ತಗೋತಿದ್ರು. ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಆಯಿತು. 9ನೇ ವಯಸ್ಸಲ್ಲಿ ನನ್ನ ಮಗ ದಿನ ಹೋಗ್ತಾ ಇದ್ದಿದ್ದು ಸ್ಕೂಲ್ಗಲ್ಲ, ಹಾಸ್ಪಿಟಲ್ಗೆ, ಅವ್ರ ಅಪ್ಪನ ನೋಡ್ಕೊಳ್ಳೋಕ್ಕೆ. ಅವನ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅನ್ನೋದೇ ಅವನ ಚಿಂತೆ. ಅದಕ್ಕೆ ಇರಬೇಕು ನನ್ನ ಮಗ ಹೀಗಾಡೋದು. ನೀವು ನನ್ನ ಜೊತೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಕನ್ಸು ಕಟ್ಕೊಂಡಿದ್ದೆ. ಅದೆಷ್ಟು ಜನ ಹೆಣ್ಮಕ್ಳಿಗೆ ನಿಮ್ಮಂಥ ಒಳ್ಳೆ ಗಂಡ ಸಿಗಿದಾನ ಗೊತ್ತಿಲ್ಲ. ನೀವು ನಮ್ಮ ಮಗು ಹುಟ್ಟಿದ ದಿನ ನನ್ನ ಜೊತೆನೇ ಇದ್ರಿ. ನಾವು ಮಿನಿ ಮನೆಗೆ ಹೋಗ್ಲೇಬೇಕಲ್ವಾ?
ಈಗಲೇ ಹೋಗೋಣವಾ? ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದು ನನಗೆ ಗೊತ್ತೇ ಆಗಿರಲಿಲ್ಲ. ಏನ್ ಪರವಾಗಿಲ್ಲ ಮಿನಿ. ಜ್ವರ ಸಡನ್ ಆಗಿ ಜಾಸ್ತಿ ಆಯಿತು. ಹಾಸ್ಪಿಟಲ್ಗೆ ಹೋಗೋಣ ಅಂತ ನಾನು ಚಂದುಗೆ ತುಂಬ ಹೇಳಿದೆ. ಆದರೆ ಶುಂಠಿ ಕಷಾಯ ಕುಡಿದು ಹೊದಿಕೆ ಹಾಕ್ಕೊಂಡು ಮಲ್ಕೊಂಡ್ಬಿಟ್ಟ. ಅವತ್ತು ರಾತ್ರಿ ನಡ್ಕ ಶುರುವಾಗೋಯ್ತು. ಆಗ ಹಾಸ್ಪಿಟಲ್ಗೆ ಕರ್ಕೊಂಡೋದ್ವಿ. ಆಮೇಲೆ ಬ್ಲಡ್. ತಗೊಳ್ಳಿ ಮ್ಯಾಮ್. ಹ್ಯಾಪಿ ಬರ್ಡೇ ಇಂಡಿಯಾ. ಥ್ಯಾಂಕ್ ಯು ಮ್ಯಾಮ್. ಜಾರ್ಜ್ ಸರ್ ಹೇಗಿದ್ದಾರೆ ಈಗ? ಐಸಿಯುಯಿಂದ ಶಿಫ್ಟ್ ಮಾಡಿದ್ರ? ಹಾಂ, ನಾನು ಇನ್ನೂ ಹೋಗಿ ನೋಡೇ ಇಲ್ಲ ಅವ್ರನ್ನ. ವಿಸಿಟರ್ಸ್ನ ಅಲೋ ಮಾಡ್ತಾರಲ್ಲ? ಸರ್. ಹಾಯ್, ಹ್ಯಾಪಿ ಬರ್ಡೇ ಪುಟ. ಥ್ಯಾಂಕ್ ಯು ಸರ್. ಹ್ಯಾಪಿ ಬರ್ಡೇ ಮಗಳೇ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಸರ್ ಅಯ್ಯೋ ಸರ್ ಏನಾಯ್ತು ಸರ್? ಏನಾಯ್ತು ಸರ್? ಸರ್ ಸರ್ ಏನಾಯ್ತು ಅಯ್ಯೋ ಸರ್? ಮಾತಾಡಿ ಸರ್. ಸರ್ 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 ಏನಾಯ್ತು? ಅಯ್ಯೋ ಸರ್ ಏನಾಯ್ತು ಏನಾಯ್ತು ಇವರಿಗೆ? ಮಾತಾಡಿ ಸರ್. ಸರ್ 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 ಎತ್ತಳಿ ಸರ್. ಸರ್ ಸರ್ ಹಲೋ, ಇಂಡಿಯಾ ಅವ್ರ ಅಮ್ಮನೇ ಮಾತಾಡ್ತಿರೋದು. ಹಾಂ, ಸರಿ, ಓಕೆ, ನಾನು ಅವ್ರಿಗೆ ಹೇಳ್ತೀನಿ. ಅವ್ರು ಎಲ್ಲಿ ಹೋದ್ರಮ್ಮ? ಅವನು ಆಚೆ ಇದ್ದಾನೆ. ಏನಾಯ್ತಮ್ಮ? ಏನ್ರಿ? ಅಮ್ಮ ರೀ, ಏನ್ರಿ? ಕಣ್ ತೆಗಿರಿ. ಅಯ್ಯೋ, ಮಗಳೇ, ಇದಕ್ಕೊಂದು ಸೇನಾ. ಏನಾಯ್ತು? ಸೋಮನ್ನ ವೆಂಟಿಲೇಟರ್ ಕರ್ಕೊಂಡು ಹೋಗ್ತಿದಾರ. ಅದಕ್ಕೆ ಇವತ್ತು ನಮ್ಮ ಮಗುದು 10ನೇ ವರ್ಷದ ಬರ್ತಡೇ ಅಲ್ವಾ? ದೇವ್ರೆ, ದೇವ್ರೆ. ಅದರ ಅರ್ಥ ಮಗುಗೆ 10 ವರ್ಷ ಆದ್ಮೇಲೆ ಆ ಮಗುವಿನ ತಂದೆಗೆ ಆಪತ್ತಿದೆ ಹಾಗಂತ ವಿಧಿಲ್ ಬರ್ದಿದೆ. ಸಾವಂತೂ ಖಚಿತವಾಗಿ ಬರ್ದಿದೆ.
ಆನಾಫಿಲಾಕ್ಟಿಕ್ ಶಾಕ್. ನಮಗೆ ಅರ್ಥ ಆಗೋ ಭಾಷೆಲಿ ಹೇಳೋ. ಫೀವರ್ ಮತ್ತೆ ಬಾಡಿ ಪೇನ್ ಅಂತ ಹಾಸ್ಪಿಟ್ಲ್ ಬಂದಿದ್ರು. ಡೈಕ್ಲೋಫಿನಾಕ್ ಅಂತ ಒಂದು ಪೇನ್ ಕಿಲ್ಲರ್ ಇದೆ. ಅದನ್ನ ಡಾಕ್ಟರ್ ಅವರು ಮಸ್ಕ್ಯುಲರ್ ಇಂಜೆಕ್ಷನ್ ಅಲ್ಲದೆ IV ರೂಪದಲ್ಲಿ ಕೊಟ್ಟಿದ್ದಾರೆ. ಅದು ಕೂಡ ಟೆಸ್ಟ್ ಡೋಸ್ ಕೂಡ ಮಾಡಿಲ್ಲ. ಹಂಗ್ ಮಾಡಿದ್ರೆ ಮಜಲ್ಗೆ ಹಾಕೋ ಇಂಜೆಕ್ಷನ್ ನರಕ್ ಹಾಕಿದ್ರೆ ಹೀಗೆ ಆಗೋದು. MBBS ಪಾಸ್ ಮಾಡದೆ ಜನರಲ್ ಪ್ರಾಕ್ಟೀಸಿಗೆ ಬರೋ ಹುಡುಗರ್ನ, ಎಕ್ಸ್ಪೀರಿಯನ್ಸ್ ಇಲ್ದೇ ಇರೋರ್ನ ದುಡ್ಡಿಗೋಸ್ಕರ ಕರ್ಕೊಂಡ್ರೆ ಹೀಗೆ ಆಗೋದು. ಈಗ್ಲೇ ತಾನೇ ಈ ತರ ಆಗಿರೋದು. ಇವಾಗ ಏನ್ ಮಾಡೋದು? ಅದೇ ಹಕ್ಕಿಗಳಿಂದ ಬರೋ ರೋಗದ ಹೆಸರೇನಂದೆ ನೀನು? H5N1. ಹಕ್ಕಿ ಜ್ವರ ಅಷ್ಟು ಸಾಕು. ಇವನಿಗೆ ಬಂದಿರೋದು ಹಕ್ಕಿ ಜ್ವರ. ನೀನ್ ನಾನು ಹೇಳಿದ್ದನ್ನ ಕೇಳಿ ಸಾಕು. ಅದಕ್ಕೆ ವೈರಾಲಜಿ ಲೆವೆಲ್ ಕೊಡುವಂತ ಸರ್ಟಿಫಿಕೇಟ್ಸ್ ಇರಬೇಕು. ಓ, ಈ ವ್ಯವಸಾಯ ಮಾಡೋ ಮಣ್ಣಲ್ಲಿ ಯಾವುದೇ ಪತ್ರ ಪಾಣಿ ಇಲ್ದೇನೆ ನಾನು ದೊಡ್ಡ ಆಸ್ಪತ್ರೆ ಕಟ್ಟಿರೋ ಅಂತವ್ ನಾನು. ಈ ಸತ್ತಿರೋ ನಾಯಿಗೆ ಸರ್ಟಿಫಿಕೇಟ್ ಅಂತೆ. ಸಂಬಂಧಿಕರೆಲ್ಲ ಬಂದು ಇವನ್ ಸತ್ತ ಅಂತ ಅಳ್ತಾ ಇದ್ರೇನೆ ಊರ್ ಜನ ಎಲ್ಲ ಭಯ ಪಡ್ತಾರೆ. ಅದೇ ನಮಗ್ ಬೇಕಾಗಿರೋದು. ಅರ್ಥ ಆಯ್ತಾ? ಲೇ ಬಾರಲಿ. ಪ್ರಾಬ್ಲಮ್ ಇಲ್ಲ, ಅನ್ಕಾನ್ಶಿಯಸ್ ಆಗಿದ್ದಾನೆ. ಹಾ, ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಇವನಿಗೆ ಇನ್ನೊಂದು ಪಾಯ್ಸನ್ ಬರುವಂತ ಇಂಜೆಕ್ಷನ್ ಕೊಟ್ಟು ಅದನ್ನು ನಾವೇ ನೋಡ್ಕೋಬೇಕಾಗಿತ್ತು. ನಮ್ ಕರ್ಮ. ನಡಿಯಲಿ. ಚಂದು ಸಾವು ಕಾರಣ ಆದವ್ರನ್ನ ಅರೆಸ್ಟ್ ಮಾಡಲೇಬೇಕು. ಕೌನ್ಸಿಲರ್ ಮತ್ತು ಅವ್ರ ಕಡೆಯವ್ರನ್ನ ಅರೆಸ್ಟ್ ಮಾಡಲೇಬೇಕು. ನಕಲಿ ಡಾಕ್ಟರ್ಸ್ ಮೇಲೆ ಆಕ್ಷನ್ ತಗೊಳ್ಳೇಬೇಕು. ಚಂದು ಸಾವು ಕಾರಣ ಆದವ್ರನ್ನ ಅರೆಸ್ಟ್ ಮಾಡಲೇಬೇಕು. ಕೌನ್ಸಿಲರ್ ಮತ್ತು ಅವ್ರ ಕಡೆಯವ್ರನ್ನ ಅರೆಸ್ಟ್ ಮಾಡಲೇಬೇಕು. ನಕಲಿ ಡಾಕ್ಟರ್ಸ್ ಮೇಲೆ ಆಕ್ಷನ್ ತಗೊಳ್ಳೇಬೇಕು. ಕೌನ್ಸಿಲರ್ ಮತ್ತು ಅವ್ರ ಕಡೆಯವ್ರನ್ನ ಅರೆಸ್ಟ್ ಮಾಡಲೇಬೇಕು.